ಶಾಸಕರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. 50 ಕೋಟಿ ಆಫರ್ ಅನ್ನೋದು ಕಪೋಲ ಕಲ್ಪಿತ ಆರೋಪ ಅಷ್ಟೇ. ಬಿಜೆಪಿ ಕಡೆಯಿಂದ ಆಪರೇಷನ್ ಕಮಲದ ಕಾಂಗ್ರೆಸ್ನ ಆರೋಪಕ್ಕೆ ಕೌಂಟರ್ ರಿಯಾಕ್ಷನ್ ಬರ್ತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಕಾಂಗ್ರೆಸ್ನ ಆರೋಪವನ್ನ ತಳ್ಳಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಣಕ್ಕೆಲ್ಲ ತಮ್ಮನ್ನು ತಾವು ಮಾರಿಕೊಳ್ಳುವಷ್ಟು ದುರ್ಬಲರಾಗಿದ್ದಾರಾ? ಮುಖ್ಯಮಂತ್ರಿಗಳ ಆಡಳಿತದ ಬಗ್ಗೆ, ಮುಖ್ಯಮಂತ್ರಿಗಳ ನಾಯಕತ್ವದ ಬಗ್ಗೆ ವಿಶ್ವಾಸ ಕಳೆದುಕೊಂಡಿದ್ದಾರಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ವಿಜಯೇಂದ್ರ. ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ 50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು? ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು? ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು? ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ. ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ಹುಟ್ಟಿಸೋದಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ ಆದ ನಂತರದಲ್ಲಿ ಇದೀಗ ಇಡೀ ಸರ್ಕಾರವನ್ನೇ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಿದೆ ವಿರೋಧ ಪಕ್ಷದಿಂದ ಅನ್ನೋ ಗಂಭೀರ ಚರ್ಚೆ. ಈಗ ಕಾಂಗ್ರೆಸ್ ಸ್ಪಷ್ಟವಾಗಿ ಹೌದು ನಡೀತಿರೋದಿಂಥ ಪ್ರಯತ್ನ ಅಂತ ಹೇಳ್ತಿದ್ರೆ ಬಿಜೆಪಿಯವರು ಸಾರಾ ಸಗಟಾಗಿ ತಳ್ಳಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಚರ್ಚೆ ಹುಟ್ಟಲಿಕ್ಕೆ ರಾಜಕೀಯ ಕಾರಣ ಏನಿರಬಹುದು? ಸ್ಮಿತಾ, ಸರ್ಕಾರ ಅಭದ್ರತೆ, ಸರ್ಕಾರ ಅಸ್ಥಿರತೆ ಸಂಬಂಧಪಟ್ಟಂತೆ ಮೊದಲ ದಿನದಲ್ಲೂ ಕೂಡ ಏನು ಆಡಳಿತ ಪಕ್ಷದ ಶಾಸಕರು, ಒಂದಷ್ಟು ಜನ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಂಡಿರಲಿಲ್ಲ. ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಏನೋ ಒಂದು ಸೀಮಿತ ಆಗಿತ್ತು. ಈಗ ಯಾಕೆ ಮಹತ್ವ ಪಡ್ಕೊಂಡಿದೆ ಅಂದರೆ, ಸರ್ಕಾರ ನಡೆಸುವಂತಹ ನಾಯಕತ್ವ ಹೊಂದಿರುವಂತಹ ನಾಯಕನಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೂಡ ಅಸ್ಥಿರತೆ ಸಂಬಂಧಪಟ್ಟಂತೆ ಪ್ರಯತ್ನ ಆಗ್ತಾ ಇದೆ. 50 ಕೋಟಿ ರೂಪಾಯಿ ಹಣ ಆಮಿಷ ಕೊಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆನಿದೆ. ಅದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಸಹಜವಾಗಿ ಸ್ಮಿತಾ, ಈಗ ಬಿಜೆಪಿ ವಿರುದ್ಧ ಆರೋಪ ಬಂದಿರುವಂಥದ್ದು, ಬಿಜೆಪಿ ಅದನ್ನು ತಳ್ಳಿ ಹಾಕಿರುವಂಥದ್ದು. ಆದರೆ ಎಲ್ಲೋ ಒಂದು ಪ್ರಯತ್ನ ನಡೀತಾ ಇದೆಯಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು, ಕಾಂಗ್ರೆಸ್ ಶಾಸಕರು ಒಂದಷ್ಟು ಅಸಮಾಧಾನ ಇದೆಯಾ? ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂಥ ಹೇಳಿಕೆ, ಮತ್ತೊಂದು ಬಹಳ ಪ್ರಮುಖವಾಗಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರೋ ಸಿದ್ದರಾಮಯ್ಯ, ಅದಕ್ಕೂ ಮತ್ತು ಈಗ ಕೊಟ್ಟಿರುವಂಥ ಹೇಳಿಕೆಗೂ ಒಂದೊಂದಕ್ಕೂ ಸಾಮ್ಯತೆ ಇರುವಂಥದ್ದು. ನನ್ನನ್ನು ಟಚ್ ಮಾಡಿದ್ರೆ ಜನ ಸುಮ್ಮನೆ ಇರೋದಿಲ್ಲ ಅಂತ ಹೇಳೋ ಮೂಲಕ ಅದು ಇಡಿಗೆ ಕೊಟ್ರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಟ್ರ ಅನ್ನೋದು ಗೊತ್ತಿಲ್ಲ. ಅದರ ಮಧ್ಯೆ ಸರ್ಕಾರ ಅಸ್ಥಿರತೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಶಾಸಕರ ಖರೀದಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿರುವುದೇನಿದೆ, ಅದು ಒಂದು ರೀತಿಯಲ್ಲಿ ನಾನಾ ರೀತಿಯ ರಾಜಕೀಯ ಆಯಾಮಗಳ ಜೊತೆಗೆ ಒಂದು ತಂತ್ರಗಾರಿಕೆಯನ್ನು ಎಣೆದರ ಈ ಹೇಳಿಕೆ ಮೂಲಕ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಒಂದು ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು. ಶಾಸಕರ ಖರೀದಿ ಆಗ್ತಾ ಇದೆಯೋ ಇಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಇದಕ್ಕೆ ಮತ್ತೊಂದಷ್ಟು ರೆಕ್ಕೆ ಪುಕ್ಕಗಳು ಬರುವಂಥ ಸಾಧ್ಯತೆ ಇರುವಂಥದ್ದು. ಇದು ಬೇರೆ ರೀತಿಯ ರಾಜಕೀಯ ಆಯಾಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಶಾಸಕರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. 50 ಕೋಟಿ ಆಫರ್ ಅನ್ನೋದು ಕಪೋಲ ಕಲ್ಪಿತ ಆರೋಪ ಅಷ್ಟೇ. ಬಿಜೆಪಿ ಕಡೆಯಿಂದ ಆಪರೇಷನ್ ಕಮಲದ ಕಾಂಗ್ರೆಸ್ನ ಆರೋಪಕ್ಕೆ ಕೌಂಟರ್ ರಿಯಾಕ್ಷನ್ ಬರ್ತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಕಾಂಗ್ರೆಸ್ನ ಆರೋಪವನ್ನ ತಳ್ಳಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಣಕ್ಕೆಲ್ಲ ತಮ್ಮನ್ನು ತಾವು ಮಾರಿಕೊಳ್ಳುವಷ್ಟು ದುರ್ಬಲರಾಗಿದ್ದಾರಾ? ಮುಖ್ಯಮಂತ್ರಿಗಳ ಆಡಳಿತದ ಬಗ್ಗೆ, ಮುಖ್ಯಮಂತ್ರಿಗಳ ನಾಯಕತ್ವದ ಬಗ್ಗೆ ವಿಶ್ವಾಸ ಕಳೆದುಕೊಂಡಿದ್ದಾರಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ವಿಜಯೇಂದ್ರ. ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ
50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ. ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರಲ್ಲ. ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು? ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ. ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ ಆದ ನಂತರದಲ್ಲಿ ಇದೀಗ ಇಡೀ ಸರ್ಕಾರವನ್ನೇ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಿದೆ ವಿರೋಧ ಪಕ್ಷದಿಂದ ಅನ್ನೋ ಗಂಭೀರ ಚರ್ಚೆ. ಈಗ ಕಾಂಗ್ರೆಸ್ ಸ್ಪಷ್ಟವಾಗಿ ಹೌದು ನಡೀತಿರೋದಿಂಥ ಪ್ರಯತ್ನ ಅಂತ ಹೇಳ್ತಿದ್ರೆ ಬಿಜೆಪಿಯವರು ಸಾರಾ ಸಗಟಾಗಿ ತಳ್ಳಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಚರ್ಚೆ ಹುಟ್ಟಲಿಕ್ಕೆ ರಾಜಕೀಯ ಕಾರಣ ಏನಿರಬಹುದು? ಸ್ಮಿತಾ, ಸರ್ಕಾರ ಅಭದ್ರತೆ, ಸರ್ಕಾರ ಅಸ್ಥಿರತೆ ಸಂಬಂಧಪಟ್ಟಂತೆ ಮೊದಲ ದಿನದಲ್ಲೂ ಕೂಡ ಆಡಳಿತ ಪಕ್ಷದ ಶಾಸಕರು ಒಂದಷ್ಟು ಸಚಿವರು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಂಡಿರಲಿಲ್ಲ. ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಒಂದು ಸೀಮಿತ ಆಗಿತ್ತು. ಈಗ ಯಾಕೆ ಮಹತ್ವ ಪಡ್ಕೊಂಡಿದೆ ಅಂದರೆ, ಸರ್ಕಾರ ನಡೆಸುವಂತಹ ನಾಯಕತ್ವ ಹೊಂದಿರುವಂತಹ ನಾಯಕನಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೂಡ ಅಸ್ಥಿರತೆ ಸಂಬಂಧಪಟ್ಟಂತೆ ಪ್ರಯತ್ನ ಆಗ್ತಾ ಇದೆ. 50 ಕೋಟಿ ರೂಪಾಯಿ ಹಣ ಆಮಿಷ ಕೊಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆನಿದೆ. ಅದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಸಹಜವಾಗಿ ಸ್ಮಿತಾ, ಈಗ ಬಿಜೆಪಿ ವಿರುದ್ಧ ಆರೋಪ ಬಂದಿರುವಂಥದ್ದು, ಬಿಜೆಪಿ ಅದನ್ನು ತಳ್ಳಿ ಹಾಕಿರುವಂಥದ್ದು. ಆದರೆ ಎಲ್ಲೋ ಒಂದು ಪ್ರಯತ್ನ ನಡೀತಾ ಇದೆಯಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು, ಕಾಂಗ್ರೆಸ್ ಶಾಸಕರು ಒಂದಷ್ಟು ಅಸಮಾಧಾನ ಇದೆಯಾ? ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂಥ ಹೇಳಿಕೆ, ಮತ್ತೊಂದು ಬಹಳ ಪ್ರಮುಖವಾಗಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರೋ ಸಿದ್ದರಾಮಯ್ಯ, ಅದಕ್ಕೂ ಮತ್ತು ಈಗ ಕೊಟ್ಟಿರುವಂಥ ಹೇಳಿಕೆಗೂ ಒಂದೊಂದಕ್ಕೂ ಸಾಮ್ಯತೆ ಇರುವಂಥದ್ದು. ನನ್ನನ್ನು ಟಚ್ ಮಾಡಿದ್ರೆ ಜನ ಸುಮ್ಮನೆ ಇರೋದಿಲ್ಲ ಅಂತ ಹೇಳೋ ಮೂಲಕ ಅದು ಇಡಿಗೆ ಕೊಟ್ರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಟ್ರ ಅನ್ನೋದು ಗೊತ್ತಿಲ್ಲ. ಅದರ ಮಧ್ಯೆ ಸರ್ಕಾರ ಅಸ್ಥಿರತೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಶಾಸಕರ ಖರೀದಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿರುವುದೇನಿದೆ, ಅದು ಒಂದು ರೀತಿಯಲ್ಲಿ ನಾನಾ ರೀತಿಯ ರಾಜಕೀಯ ಆಯಾಮಗಳ ಜೊತೆಗೆ ಒಂದು ತಂತ್ರಗಾರಿಕೆಯನ್ನು ಎಣೆದ್ರ ಈ ಹೇಳಿಕೆ ಮೂಲಕ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಬಿಜೆಪಿ ಮತ್ತು JDS ನಡುವಿನ ಒಂದು ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು. ಶಾಸಕರ ಖರೀದಿ ಆಗ್ತಾ ಇದೆಯೋ ಇಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಇದಕ್ಕೆ ಮತ್ತೊಂದಷ್ಟು ರೆಕ್ಕೆ ಪುಕ್ಕಗಳು ಬರುವಂಥ ಸಾಧ್ಯತೆ ಇರುವಂಥದ್ದು. ಇದು ಬೇರೆ ರೀತಿಯ ರಾಜಕೀಯ ಆಯಾಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.